ಅತ್ತಮ್ಮ ಅತ್ತಮ್ಮ, ಇಲ್ಲಿ ನೋಡು ಬನ್ನಿ, ಕೂಸು ತೊಟ್ಟಿಲದಲ್ಲಿ ಇಲ್ಲ. ಏನಂದಿ? ಕೂಸು ತೊಟ್ಟಿಲಲ್ಲವೇ? ಇದೇನು ಸೋಜಿಗವಮ್ಮ? ಅತ್ತಮ್ಮನವರೇ, ಇನ್ನು ಹೇಗೆ ಮಾಡಲಿ ಅತ್ತಮ್ಮನವರೇ? ಎಲ್ಲಿ ಹುಡುಕಾಡಲಿ ಎನ್ನ ಕಂದನನ್ನು? ಅಮ್ಮ, ಎಷ್ಟು ಬಣ್ಣಿಸಲಮ್ಮ ನನ್ನ ಕಂದನ ಚೆಲುವಿಕೆಯನ್ನು. ಅವಳದಂತ ಚಂದುಟಿ, ಕನ್ನಡಿ ಅಂತ ಕಪೋಲ, ವಿಸ್ತಾರವಾದ ಚೆಲುವ ಹಣೆಯ ಮೇಲೆ ನೇತಾಡುವ ಸುರುಳಿ ಕೂದಲು, ಮಾಂದಳಿಯರ ಹೋಲುವ ಮೃದು ಪಾದ. ಅಮ್ಮ, ಎಷ್ಟು ಬಣ್ಣಿಸಲಮ್ಮ, ಒಂದೇ ಎರಡೆ, ಎಷ್ಟು ಹೇಳಲಮ್ಮ ಎನ್ನ ಕಂದನ ಚೆಲುವಿಕೆಯನ್ನು. ಅತ್ತಮ್ಮನವರೇ, ಬೇಗನೆ ಕಳುಹಿಸಿರಮ್ಮ ಹುಡುಕಾಡಲು. ದುಃಖಿಸಬೇಡ, ಸಮಾಧಾನ ತಾಳು ಮುದ್ದು ಸುಜಿ. ನಿನ್ನ ದುಃಖ ಕಂಡು ನನಗೂ ಶೋಕ ಆವರಿಸಿ ಬರುತ್ತದೆ ಅಮ್ಮ. ಬುತ್ತಾಳಿಸಿದ್ದ ಬಾಯಿಗೆ. ಏನಾಯಿತು? ಭೂತಾಳಿಸಿದ್ದ, ಕಂದನು ತೊಟ್ಟಿಲದಲ್ಲಿ ಇಲ್ಲವೆಂದು ಸತ್ತ ಧರ್ಮರಿಗೆ ತಿಳಿಸಿ ಬಾರಪ್ಪ. ಆಗಲಮ್ಮ, ಕೂಡಲೇ ತಿಳಿಸುತ್ತೇನೆ. ತೊಟ್ಟಿಲದಲ್ಲಿ ಅಂದ ಮೇಲೆ ಗಾಬರಿ ಆಗಲಾರದೆ ಏನು ಮಾಡಬೇಕಣ್ಣ? 13 ದಿವಸದ ಕೂಸು ತೊಟ್ಟಿಲದಲ್ಲಿ ಇಲ್ಲವೆಂದರೆ ಹೇಗೆ? ಯಾರಾದರೂ ಒಯ್ದಿರಬೇಕೇನು? ಇದನ್ನು ಹುತ್ತ ಧರ್ಮನ ಮನೆಯಲ್ಲಿ ಬಂದು ತೊಟ್ಟಿಲಲ್ಲಿ ಮಲಗಿದ ಕನ್ನಡಲು ಎತ್ತಿಕೊಂಡು ಹೋಗುವ ಧೈರ್ಯ ಯಾರಿಗಾದರೂ ಆದಿತ್ತೇನು? ಹಾಗಾದರೆ ಕೂಸು ಏನಾಗಿರಬಹುದು?
ಸತ್ಯಧರ್ಮರೇ, ನನ್ನ ಕಂದನನ್ನು ನನ್ನ ಕೈಸಿರಿ ಆಗುವಂತೆ ಮಾಡಿರಿ. ನನ್ನ ಜನ್ಮ ಪರ್ಯಂತ ನಿಮ್ಮ ಸೇವೆಯನ್ನು ಮಾಡುತ್ತೇನೆ. ಯಾಕೆ ಕಲವರಿಸುತ್ತೇನೆ? ಅದ್ಭುತ ಶಕ್ತಿ ಸಂಪನ್ನನಾದ ಮುತಾಚಿತನನ್ನು ಹುಡುಕಾಡಿಕೊಂಡು ಬರಲು ಕಳಿಸಿದ್ದೇನೆ. ಅವನೆಲ್ಲಿದ್ದರೂ ಸೋಲು ಮಾಡಿ ಹುಡುಕಾಡಿಕೊಂಡು ಬರುತ್ತಾನೆ. ನನ್ನ ಕೂಸು ಮಾಯವಂದ್ರೇನು? ಎಲ್ಲ ವಿಚಿತ್ರ. ಅದು ನನಗೆ ತಿಳಿಯದಾಗಿದೆ. ನೀವಿಬ್ಬರು ಅರಿಯದ ಮಾನವ ಬಾಲಕರಂತೆ ವರ್ತಿಸುತ್ತಿರುವಿರಲ್ಲ. ನಿಮ್ಮ ಸಿದ್ಧಾಟಿಕೆ ಬಲದಿಂದ ಅಂತರಂಗದಲ್ಲಿ ವಿಚಾರಿಸಿರಿ, ತಾನೇ ತಿಳಿಯುತ್ತದೆ. ಇದು ನಮಗೆ ತಿಳಿದ ವಿಷಯ. ಇನ್ನು ಮುಂದಿನ ಸುದ್ದಿ ತಿಳಿದು ಹೇಳೋ ನೀನೇ ಹೇಳಬೇಕಣ್ಣ. ಅವನು ತಂದೆಯವರ ವರವಿನ ಪುತ್ರ ಅಲ್ಲದ ಕಲಬಾಯಿ ಹೊಟ್ಟೆಯಲ್ಲಿರುವಾಗಲೇ ಸುಭದ್ರೆಯ ಮಗ ಅಭಿಮನ್ಯುವಿನಂತೆ ಹುಂಕರಿಸಿ ಮಾತನಾಡಿದ ಬಂದ ಮೇಲೆ ಅವನು ತನ್ನ ಸಿದ್ಧಿಯ ಬಲದಿಂದ ಮಾಯವಾಗಿ ಹೋಗಿದ್ದಾನೆ. ನಿಜವೇ ಮಾತು. ಚಂದ್ರಶೇಖರ, ನೀನ್ ದನಗಳಲ್ಲಿ ಅದಾವ ನೋಡು. ಇಲ್ಲೇ ಎಲ್ಲಾರು ಇರ್ಬೇಕಲ್ಲ, ಮೈದ್ ಬಿಟ್ಟು ಮತ್ತೆ ಓದ್ತಾವ. ಅಲ್ಲಿ ನೋಡ್ರು, ಅಲ್ಲಿ ಯಾರೋ ನಿಂತಾರ. ಏನ್ ಕೆಂಪು ಗದಲು ಲೈಟ್ ಅದಾವ. ಅಲ್ಲಿ ನೋಡು,
ಸೋಮಶೇಖರ ನೀನು ಬಾ. ಏ ಚಂದ್ರಶೇಖರ ಕರಿಲತ್ತ ನಡೆಯುವ ಸನಿ ಹೋಗಿ ಕಣ್ ತುಂಬ ಚೆಲುವಿಕ ನೋಡಿ ನಡೆಯುವ. ನಾವು ನೀವು ಕೂಡಿ ಯಾವುದಾದರೂ ಒಂದು ಆಟ ಆಡೋಣವೇ? ನಿಮ್ಮ ಆಟ ಆಡ್ಬೇಕು ಕೂತ್ರೆ ನಮ್ ದನಗಳ ಗತಿ. ನೀವೇನು ಕಾಳಜಿ ಮಾಡಬೇಡಿ. ಮರಡಿಯ ತುಂಬಾ ಹುಲ್ಲು ಇದೆ, ಸುತ್ತಮುತ್ತಲು ಹೊಲಗಳು ದೂರ ಇದೆ. ಆ ದನಗಳ ಹುಲ್ಲು ಮೈದಾನ ಬಿಟ್ಟು ಎಲ್ಲಿಗೂ ಹೋಗುತ್ತಿಲ್ಲ. ಅದಕ್ಕಾಗಿ ಆಟ ಬನ್ನಿರಿ ಗೆಳೆಯರೇ. ಆಗಲಿ, ಯಾವ ಆಟ ಆಡೋಣ? ಲಗೋರಿ ಆಟವನ್ನೇ ಆಡೋಣ. ಬೇಕಾದಷ್ಟು ನಾನೇ ಮೊದಲು ಹೊಡಿತೇನೆ ಚೆಂಡನ್ನು. ನೀವು ಮೂವರು ಒತ್ತಟ್ಟಿಗೆ ಆದರೆ ನಾನೊಬ್ಬನೇ ಒತ್ತಟ್ಟಿಗೆ ಆಗುತ್ತೇನೆ. ಹೋಗಲಿ ಮಲಕಾರಿಸಿದ್ದ ಹೊಡೆಯ ಚೆಂಡನು. ಆಟ ಆಡೋಕ್ಕಿಂತ ಮುಂಚೆ ನನ್ನದೊಂದು ಕರೆ ಇದೆ. ಕರಾರ ನಾವೆಲ್ಲರೂ ಕೂಡಿ 3 ಆಟವನ್ನೇ ಆಡೋಣ. ಅದರಲ್ಲಿ ನಾನು ಸೋತರೆ ನೀವು ಹೇಳಿದಂತೆ ಕೇಳುತ್ತೇನೆ. ಒಂದು ವೇಳೆ ನೀವು ಸೋತರೆ ನಾನು ಹೇಳಿದಂತೆ ಕೇಳಬೇಕಾಗುತ್ತದೆ. ಗೊತ್ತಾಯ್ತು, ಹೊಡೆಯ ಮಲಕಾರಿಸಿದ್ದ ಚೆಂಡನು. ಸೋಮಶೇಖರ, ನಾನೇ ಮೊದಲು ಹೊಡಿತೇನೆ ಚೆಂಡನ್ನು. ಹೊಡಿತೇನೆ ನೋಡಿರಿ. ಸೋಮಶೇಖರ ರಾಮಲಿಂಗ ಈಗ ಮಲಕಾರಿಸಿದ ಚೆಂಡನ್ನು ಹೊಡೆಯುತ್ತಾನೆ. ಅದನ್ನು ಹಿಡಿಯಲು ಒಬ್ಬರಿಂದ ಒಬ್ಬರು ನಿಲ್ಲಿರಿ. ಈಗ ಹೊಡಿತೇನೆ ನೋಡಿರಿ ಚೆಂಡನ್ನು. ಹೊಡಿ ಮಲಕಾರಿಸಿದ ಚೆಂಡನ್ನು. ಚೆಂಡನ್ನು ಎಲ್ಲಿಗೆ ಹೋಗಿ ಬೀಳುತ್ತದೆ ಎಂಬುದನ್ನು ನೆನಪಿಟ್ಟು ನೋಡಿರಿ. ಅಂದರೆ ನಿಮಗೆಲ್ಲ ಚೆಂಡು ಓಡಿ ಹೋಗಿ ತರಲು ಬರುವುದು. ಹೊಡಿ ಮಲಕಾರಿಸಿದ ಚೆಂಡನ್ನು. ಚಂದ್ರಶೇಖರ ಓಡ್ದೆ ಬಲಕೈ ಓಡ್ದೆ. ಒಂದು ಕಾಣಿಸ್ಲಾರ್ದಷ್ಟು ದೂರ ಹೋಗಿ ಬಿಟ್ಟಿತ್ತು. ಅದ್ಮಾಸ್ 3 ಅರ್ಧರಿ ಮ್ಯಾ ಹೋಗಿರ್ಬೇಕು ಆ ಚಂಡ. ಅಷ್ಟು ದೂರ ಹೋದ್ ಚೆಂಡು ಇಲ್ಲೇ ಕಾಲ ಹುಡುಕ್ಯಾರಿ ಹಂಗೆ ಸಿಗ್ಬೇಕು. ಕಿಸಬಾಯಿ ಒಳ್ಳೆ ಮೊದಲೇ ಆಟ ಆಡೋದು ಬೇಡತ್ ಮೊದಲೇ ಹೇಳಿನಿ. ನಾನು ನಮ್ಮ ದನ ಹೊಡ್ಕೊಂಡು ಹೋಗಲಿ ನಮ್ಮ ಊರಿಗೆ. ನಾ ಮೊದಲೇ ಹೇಳ್ತಿಲ್ಲ ಅವ ದೇವ್ರ ಮನುಷ್ಯ ಅದಾನಂತ. ಗೆಳೆಯರೇ, ನಾನು ಆ ಹೋದ ಚೆಂಡನ್ನು ಕರೀತೇನೆ. ಇನ್ನೊಂದು ಆಟವನ್ನು ಆಡೋಣವೇ? ನೋಡಿ ವಿಚಾರ ಮಾಡಿ ಹೇಳ್ತೇವೆ. ಅಷ್ಟು ದೂರ ಆ ಚೆಂಡ ಚಂಡ ಕರಿತಾ ನೋಡು ನೋವ. ವಿಚಾರ ಮಾಡಿ ಹೇಳೋಣ ಅಂತ ಹೇಳೋಣ ಅವನಿಗೆ. ಆಗಲೇ ಆಡೋಣ. ಹೂ ಕರಿ ಮರಕಾರಿಸಿದ್ದ ಚಂಡ ಇನ್ನೊಂದು ಆಟ ಆಡೋಣ.
ಹೇಳ್ತೀನಿ. ಅಪ್ಪ ಬಾಲಕನೇ, ನಿನ್ನೊಡನೆ ಚಿತ್ತಿನ ಆಟ ಆಡುದು ತಪ್ಪಾಯ್ತು. ನಮ್ಮನ್ನು ಬಿಟ್ಟು ಬಿಡು, ನಾವು ಹೋಗುತ್ತೇವೆ. ಗೆಳೆಯರೇ, ನಾನು ಮಾಡಿದ ಪ್ರಕಾರ ನೀವು ಸೋತಂತೆ ಆಯ್ತು. ನಾನು ಹೇಳಿದಂತೆ ಕೇಳಬೇಕಾಯ್ತು. ಏನು ಹೇಳ್ತಿ ಹೇಳು ಮಲಕಾಡ್ಸಿದ್ದ, ಕೇಳುತ್ತೇವೆ ಅಂತ ಹೇಳಿದ್ದೀವಿ. ನೀವು ನನಗೆ ದಾಸರಾಗಿರಿ. ಏ ಸೂರ್ಯ ಚಂದ್ರ ಇರುವವರೆಗೆ ನನ್ನ ಮಾನದ ಭಕ್ತರಾಗಿ ನಡೆದುಕೊಳ್ಳಬೇಕು. ಇದಕ್ಕೆ ಒಪ್ಪಿದರೆ ಒಳಿತು, ಇಲ್ಲವಾದರೆ ನಿಮ್ಮನ್ನು ಬಿಡುವುದಿಲ್ಲ. ಮೈ ಮೇಲೆ ನಾವು ಶರಣ ಬಂದಿದ್ದೇವೆ. ಮುಂದೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನಡೆದುಕೊಂಡು ಮಲಕಾಡ್ಸಿದ್ದ ನಾವಿನ್ನ ಹೋಗುತ್ತೇವೆ. ಹೋಗಿ ಬನ್ನಿರಿ ಗೆಳೆಯರೇ. ನೀವು ಕೊಟ್ಟ ವಚನವನ್ನು ಪಾಲಿಸಲು ಮರೆಯಬೇಡಿರಿ. ಕಾಶಿದ ಮುತ್ಯ ಎಷ್ಟು ವಸನು ಕೊಟ್ಟೆಪ್ಪ ವರ. ನಾದಿನ್ನ ನೋಡ್ರಿ ಏನು ಮಲಕಾಡ್ಸಿದ್ದ, ಇಲ್ಲಿ ಚಂಡಿನ ಆಟ ಆಡ್ಕೋತ ನಿಂತಿದ್ದಿ. ನೀ ಸಣ್ಣವದಿ, ಹಿಂಗೆ ಅಡಿವಾಡಿ ತಿರುಗಾಡ್ಬಾರ್ದಪ್ಪ. ನಿನ್ನ ನೆನೆಸಿ ಎಲ್ಲರೂ ದುಃಖಿಸಲತ್ತಾರ. ನಡೆಯಪ್ಪ ಮನೆಗೆ. ಉದ್ದಾರಿಸಿದ್ದ ನಾನು ಬರುವುದಿಲ್ಲ. ನಾನು ವರವಿನ ಶ್ರೇಷ್ಠ ಪುತ್ರನೆಂದು ಗೊತ್ತಿದ್ದರೂ ತಿಳಿದು ಮೂರು ಆದಿ ಮಣ್ಣನ್ನು ತಂದು ದೃಷ್ಟಿ ತೆಗಿಲಿಕ್ಕೆ ನಾನೇನು ಮಾನವರ ಮಗನೇನು? ನಾನು ಬರುವುದಿಲ್ಲ ಬುದ್ದಾಳಿ, ಬಂದದಾರಿದೆ. ಹೌದಪ್ಪ. ಅಮ್ಮವ್ರೆ, ಮಲಕಾಡಿಸಿದ್ದರು ಸಿಕ್ಕನಮ್ಮ. ಎಲ್ಲಿರೋ ಕರೆ ತಂದೆಯಾ? ಇಲ್ಲವಮ್ಮ, ಕರೆದರೂ ಬರಲಿಲ್ಲ. ಆಡಿ ರೈತರ ಮಕ್ಕಳ ಜೊತೆಗೆ ಚಂಡಿನ ಆಟ ಆಡ್ಕೋತೇ ನಿಂತಿದ್ದ. ಅಷ್ಟು ಚಿಕ್ಕ ಬಾಲಕ ಚೆಂಡಿನ ಆಟ ಆಡುತ್ತಿದ್ದಾನೆ. ಇದೇನು ಸೋಜಿಗವಪ್ಪ? ಅತ್ತಮ್ಮನವರೇ, ಇದೇನೋ ಸೋಚಗವಲ್ಲವಮ್ಮ. ಅಂತ ಕರ್ತೃ ಮಗನೇ ಇದ್ದಾನೆ. ನನ್ನ ಹೊಟ್ಟೆಯಲ್ಲಿದ್ದಾಗಲೇ ನಮ್ಮ ಅಪ್ಪನಿಗೆ ಸಿಕ್ಕ ಮಾತನಾಡಿದವ. ಅವನಿಗೆ ಚೆಂಡಿನ ಆಟ ಆಡುವುದೇನು ಅಗಾಧವಿಲ್ಲವಮ್ಮ. ಹೇಳುವುದು ನಿಜವಿದೆಯಮ್ಮ. ಅಮೋಘ ಸಿದ್ಧರ ವರವಿನ ಪುತ್ರನೆಂದ ಮೇಲೆ ಅವನು ಸಿದ್ಧಾಟಿಕೆ ಮಾಡುವುದು ಸಹಜವಿದೆ. ಪವಾಡ ಮಾಡಲಿಕ್ಕೆ ವಯಸ್ಸು ಬೇಕಾಗುವುದಿಲ್ಲ. ಹಸುಳೆ ಇರಲಿ, ಬಾಲಕನೇ ಇರಲಿ, ಜಗದ ಜನರ ಬುದ್ಧಿಗೆ ನೆಲಗದ ಪವಾಡ ಮಾಡಿ ತೋರಿಸುವುದೇ ಸಿದ್ಧರ ಲಕ್ಷಣ. ಗೊತ್ತಾಳಿಸಿದ್ದ ನಿನ್ನ ಹಡದ ತಾಯಿ ನಿನ್ನನ್ನು ಕಾಣದೆ ಪರಿತಪಿಸುತ್ತಿದ್ದಾಳೆಂದು ಹೇಳಬಾರದೇನಪ್ಪ? ಇಲ್ಲವಮ್ಮ, ಬೇಕಾದ ರೀತಿಯಿಂದ ಹೇಳಿದರೆ ಬರಲಿಲ್ಲ. ನಿಮ್ಮ ಕಂದನು ನೀವೇ ಹೋಗಿ ಕರೆಕೊಂಡು ಬನ್ನಿ. ಆಗಲಿ ಬುತ್ತಾಳಿಸಿದ್ದ, ನನ್ನ ಕಂದನನ್ನು ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಅಮ್ಮವ್ರೆ, ನನ್ನ ಕಂದನನ್ನು ಯಾರಾದರೂ ನೋಡಿದಿರೇನಮ್ಮ? ಯಾರು ನೋಡಿರೋ ಯಾರು ಕಾಣಿರೋ, ಯಾರು ನೋಡಿರೋ ಗೌರವ ಕಂದನ ಮಾಡಿರೋ ಗೌರವ ಕಂದನ. ಅಮ್ಮವ್ರೆ, ನನ್ನ ಕಂದನನ್ನು ಯಾರಾದರೂ ನೋಡಿದಿರೇನಮ್ಮ?
ಹಡದ ಹೊಟ್ಟೆ ಉರಿಯುತ್ತಿದೆ ಬಾ ಕಂದ ಮುಖದವರು. ಮಲಕಾರಿಸಿದ್ದ ನಾನು ಕರೆದವಳು ನಿನ್ನ ಹಡದ ತಾಯಿ ಕನಬ ಇರುವೆನು ಕಂದ. ಬಾ ಮಗು ಮಲಕಾರಿಸಿದ್ದ. ಅಮ್ಮ ನೀನು ಹಡದ ತಾಯಿ ಆದರೆ ನಿನ್ನಲ್ಲಿರುವ ಬುದ್ಧಿಗೆ ಅಡಿತನಕ್ಕೆ ಅಳತೆ ಇಲ್ಲವಮ್ಮ, ಅಳತೆ ಇಲ್ಲ. ನಾನು ವರವಿನ ಶ್ರೇಷ್ಠ ಪುತ್ರನೆಂದು ಗೊತ್ತಿದ್ದರು ಎಡಗಾಲಿನ ಮಣ್ಣನ್ನು ತಂದು ನನ್ನ ತಲೆಗೆ ಸವರುವುದು. ಜನಸಿ ಬಂದವನಿಗೆ ಎಂದಾದರೂ ದೃಷ್ಟಿ ತಗಲುವುದು. ನಿನ್ನ ಜೊತೆಗೆ ಬರಲಾರೆ ನಮ್ಮ ಕಂದ. ಮಗು ಮಲಕಾರಿಸಿದ್ದ. ನೀನು ಶ್ರೇಷ್ಠ ಪುತ್ರನೆಂಬುದು ನನಗೆ ಅರಿಕೆ ಇದೆ ಕಂದ. ಆದರೆ ಈ ಕೆಟ್ಟ ಸ್ತ್ರೀಯರ ದೃಷ್ಟಿ ನಿನಗಾಗಬಾರದೆಂದು ತಾಯಿಯ ಪ್ರೀತಿ ಹಾಗೆ ಮಾಡಿಸಿರುವುದು ಕಂದ. ಬಾ ಮಗು, 13 ದಿವಸ ಹಾಲು ಕುಡಿದು ಅದೇ ದಿವಸವೇ ಹಾರಿ ಮಾಯವಾಗಿ ಬಂದಿರುವೆಯಲ್ಲಪ್ಪ. ಒಲೆ ಬಿಗಿದು ಹೋಗಿವೆ ಕಂದ. ಹಾಲು ಕುಡಿದು ನಿನ್ನ ತಾಯಿಯ ಮನಸ್ಸಿಗೆ ಸಮಾಧಾನ ಮಾಡಲು ಬಾ ಕಂದ. ಬರಲಾರೆ. ನೀನೆಷ್ಟು ಪರಿಶೋಕ ಮಾಡಿದರೂ ನನ್ನ ಮನ ಕರಗಲಾರದಮ್ಮ, ಕರಗಲಾರದು. ನೀನು ಮೋಸಗಾತಿ. ಕೊಂತೆಮ್ಮ ತಾಯಿ ಮಾಡಿದ ಭಕ್ತಿಯನ್ನು ಅವಳಿಗೆ ಒಂದೇ ಒಂದು ನಿಮಿಷದಲ್ಲಿ ಮೋಸ ಮಾಡಿ ವರವನ್ನು ಪಡೆದುಕೊಂಡು ಬಂದು ನನ್ನನ್ನು ಹೆತ್ತಿರುವೆಯಮ್ಮ. ಒಂದೇ ಮನೆತನದವರಾದ ನಿನ್ನಲ್ಲಿ ಮೋಸ ರೊತ್ತಿ ಬಂದಿದೆ ಅಂದ ಬಳಿಕ ತಾಯಿಯ ಸ್ಥಾನಕ್ಕೆ ನೀನು ಯೋಗ್ಯಳಲ್ಲಮ್ಮ. ನಿನ್ನ ಮೊಲೆ ಹಾಲನ್ನು ಮಲಕಾರಿಸಿದ್ದ. ಹಾಗೆ ಹಠ ಮಾಡಬೇಡಪ್ಪ. ಎಂಥವಳಾದರೂ ಮಕ್ಕಳಿಗೆ ತಾಯಿನೇ ದೇವರು ಕಂದ. ಎಂಥ ಪವಿತ್ರ ಮಾತೃಸ್ಥಾನಕ್ಕೆ ಮನ್ನಣೆ ಕೊಟ್ಟು ಹಾಲು ಕುಡಿಯಲು ಬಾ ಕಂದ.
ನಿನ್ನ ವರ್ಮ ಕಂದ ಮಲಕಾರಿಸಿದ್ದ 13 ದಿವಸ ಹಾಲು ಕುಡಿದು ಅದೇ ದಿವಸ ಹಾರಿ ಮಾಯವಾಗಿ ಬಂದಿರುವೆ ಎಲ್ಲಪ್ಪ. ಬಾ ಕಂದ, ಹಾಲು ಕುಡಿದು ನಿನ್ನ ತಾಯಿಯ ಮನಸ್ಸಿಗೆ ಸಂತಸವನ್ನುಂಟು ಮಾಡಿ. ಯಾರ ಹಾಲು ಕುಡಿದು ಬದುಕಿದವನಲ್ಲ, ಮುದ್ದ ಚಾಮೋಗ ಸಿದ್ಧರವರ ಪ್ರಸಾದದಿಂದ ಸಿಕ್ಕ ಅಮೃತವನ್ನು ಸೇವಿಸಿ ಜೀವಿಸಿರುವೆ. ನಿನ್ನ ಮೊಲೆ ಹಾಲಿನ ಅವಶ್ಯಕತೆ ನನಗಿರುವುದಿಲ್ಲವಮ್ಮ. ನಿನ್ನ ಜೊತೆಗೆ ಬರಲ್ಲ. ಕಂದ ಮಲಕಾರಿಸಿದ್ದ, ಕಣ್ಣೀರು ಕೋಡೆಯಾಗಿ ಹರಿಸಿದರು ನಿನಗೆ ಕನಿಕರ ಬಾರದಾಯಿತೆ. ಬಾ ಮಗು. ಕಂದ, ಹಾಲು ಕುಡಿದು ಬಂದ ಮನಸ್ಸಿಗೆ ಸಂತಸವನ್ನುಂಟು ಮಾಡಲು ನಿನಗೆ ನನ್ನನ್ನು ಹಾಲುಣಿಸಬೇಕೆಂಬ ಹಂಬಲವಿದ್ದರು ನಾನು ವಾಸವಾಗಿರುವ ಈ ಮುತ್ತಲ ಮರಕ್ಕೆ ನಿನ್ನ ಅಯ್ಯಯ್ಯೋ ಶಿವ ಶಿವ. ನನಗೆ ಹಾಲುಣಿಸಬೇಕೆಂಬ ಹಂಬಲ ನಿನಗಿದ್ದರೆ ನಾನು ವಾಸವಾಗಿರುವ ಈ ಮುತ್ತಲ ಮರಕ್ಕೆ ನಿನ್ನ ಎದೆ ಹಾಲನ್ನು ಎರೆಯಮ್ಮ. ಕಂದ, ಅಲ್ಲಿ ನನ್ನ ತಂಗಿ ಹುಟ್ಟಿ ಬರುವಳು, ಅವಳಿಗೆ ಉಣಿಸಮ್ಮ ನಿನ್ನ ಮೊಲೆ ಹಾಲನ್ನು. ಮಗು, ಹಾಗೆ ಹಠ ಮಾಡಬೇಡ ಕಂದ. ಬಾ ಕಂದ, ಬಾ ಮಲಕ. ಅಮ್ಮ, ನಿನಗೆ ಕೊನೆಯ ಮಾತು ಹೇಳುತ್ತೇನೆ ಕೇಳು ತಾಯಿ. ಅಮೋಘ ಸಿದ್ದೇಶ್ವರರ ಭವಿಷ್ಯವಾಣಿಯಂತೆ ನೀನು ಹಡದ ತಾಯಿಯಾದರೆ ನನ್ನ ಕಣ್ಮನೆ ಕೊಂತೆಮ್ಮ ತಾಯಿ. ಪಡೆದ ತಾಯಿ ಎಂದು ಈ ಲೋಕವೇ ಪ್ರಸಿದ್ಧವಾಗಬೇಕಾಗಿದೆ. ಆ ನನ್ನ ಪಡೆಯುವ ತಾಯಿ ನನ್ನನ್ನು ಕರೆಯ ಬಂದರೆ ನಾನು ಮನೆಗೆ ಬರುತ್ತೇನೆ. ನಿನ್ನ ಜೊತೆಗೆ ಮನೆಗೆ ಬರಲಾರೆ ನಮ್ಮ ಕಂದ, ಕೊನೆಗೆ ನಿನ್ನ ಹಠವನ್ನೇ ಸಾಧಿಸಿಕೊಂಡು ಹೋದೆ ಇಲ್ಲಪ್ಪ. ಮಗು, ನಿನ್ನನ್ನು ಬಿಟ್ಟು ನಾನು ಹೇಗೆ ಹೋಗಲಿ ಕಂದ? ಮುತ್ತುಗಾರರಪ್ಪ ನಾವು ಮುತ್ತುಗಾರರು ಮುತ್ತ ಮಾರುತ್ತಾ ಬಂದೇವು. ಮುತ್ತುಗಾರರಪ್ಪ ನಾವು ಮುತ್ತುಗಾರರು ಮುತ್ತ ಮಾರುತ್ತಾ ಬಂದೇವು.
ಎಷ್ಟು ಚೀರಿ ಚೀರಿ ಒದರಾಡಿದ್ರ ಒಬ್ರು ಹೊರಗೆ ಬರೋಲ್ರು, ನಮಗೆ ಮಾತಾಡ್ಸೋಲ್ರು. ದೇಶ ತಿರುಗಾಡಿ ವ್ಯಾಪಾರ ಮಾಡೋದು ಅಂದ್ರೆ ಬಹಳ ತ್ರಾಸಿನ ಕೆಲಸ. ತ್ರಾಸ ಇಲ್ಲದ ಕೆಲಸ ಯಾವಾದೈತಿ? ನಮ್ಮಂತ ವ್ಯಾಪಾರ ಮಾಡೋರು ಏನು ಚಲೋ ಮಂದೇನು? ಒಕ್ಕಲ್ತನ ಮಾಡೋರಿಗೆ ಎಲ್ಲಿ ಕರೆ ಸುಖ ಅದಪ್ಪ. ಕರೆ ಅಂದ್ರೆ ಅವ್ರದೇ ಸುಖ ಅದ. ಖರೆ ಕೇಳಿದ್ರ ಕೂಲಿ ಅವ್ರದಾಗ ಆಗೋದ. ಅವ್ರೇನು ಖರೆ ದುಡಿತಾರೆ ಬಿಡುವ ನಿನ್ನ. ಮುಂಜಾನೆ 8ಕ್ಕೆ ಹೊಲಕ್ಕೆ ಹೋಗ್ತಾರ, 12ಕ್ಕೆ ಹೊಂಟ ಮನೆಗೆ ಬರ್ತಾರ. ಅವ್ರ ಹೆಸರ ಮ್ಯಾಲ ಕೂಲಿ ಹಚ್ಚಿದ ಮಾಲಕ್ಕೆ ಅಡ್ಡು ಕೈಲಿ ಶಂಕ ಹಚ್ಚಿ ಖರೆ ದುಡಿಯೋರು ಎಲ್ಲಿ ಸಿಗ್ತಾರಪ್ಪ? ಒಬ್ಬರಿಗೊಬ್ರು ರಕ್ಷಿ ಟೆಪ್ಪಿಗೆ ಹಾಕೋದೇ ಕಲಿತಾರ. ನಮ್ಮಂತ ವ್ಯಾಪಾರ ಮಾಡೋರು ಏನು ಚಲೋ ಮಂದಿ ಅಂತ ತಿಳ್ಕೊಂಡಿದ್ದೇನ? ನಮ್ಮಂತ ಮೋಸಗಾರರು ಈ ಜಗದಾಗ ಯಾರು? ಉದ್ರಿ ಕೊಟ್ಟು ವಸೂಲಿ ಮಾಡೋದು ನಿನಗೆ ಬಲೆ ಸಾಸಿ ಅದ ನೋಡು. ನನ್ನೇನು ಮಾಡಿದ್ ಬಿಡೋ ನಿನ್ನ. ಈಗ ಸತ್ತದ ಲಿಂಗಪ್ಪ ಶೆಟ್ಟಿ. ಇವ್ರ ವ್ಯಾಪಾರ ಕೇಳಿದೆ ಎಲ್ಲೋ. ಉದ್ರಿ ಬೆಳೆದ ಅಂದ್ರೆ ಬಡ್ಡಿ ದುಬಾರಿ ದಾಡಿ ಹಚ್ಚೋದು. ಆ ಬಡ್ಡಿಗೆ ಆ ಬಾಕಿ ಬಡ್ಡಿ ಹಚ್ಚಿ ಬಿಡ್ತಿದ್ದ. ಆ ಬಾಕಿ ವಸೂಲಿ ಅಲ್ಲಂದ್ರೆ ಸರ್ಕಾರ ಮುಂಡ್ಯಾರ ಕೂತು ವಸೂಲಿ ಮಾಡಿಬಿಡ್ತ. ಹಂಗ ಮಾಡಿ ಅವ ಮಾಡ್ಯದ ಮೇಲೆ ಮಾಡೇ ಕಟ್ಸಿದ್ದ. ಈಗ ಏನಾಯ್ತು ಗೊತ್ತಾ? ಅವ ಕಟ್ಸಿದ ಮಾಡ್ಯ ಊರಾಗ ಕೂತು ಅವನ ಹೆಣ ದಾರ್ಯಾಗ ಬಿತ್ತು. ಆ ಹೆಣ ಹೊತ್ಕೊಂಡು ಹೋಗುದು ನಿನ್ನ ಪಾಲಿಗೆ ಬಿತ್ತು. ನಡಿ ನಡಿ. ಈ ಹೆಣ ಹಸಿರಾಗ ಕೂಡ ಹೊಂಟೆವು. ಯಾವ ಅಡಿ ಹೋಮ ಗಂಟು ಬಿದ್ದು ಏನೈತೆ ಅಂತ ಕೇಳಿದ್ರೆ ಹೆಂಗ ಮಾಡವ? ಈ ದಮ್ಮ ಗಂಟು ಒಯ್ದು ಅವ್ರು ಮುಂದೆ ಹೋಗೋದು ಬಿಡೋದು. ಕೆದರಿ ಹೆಣ ಆಯ್ತದ ಅಂತ ಹೇಳಿ ತಾನೇ ಬಿಟ್ಟು ಹೋಗ್ತಾರ. ಏನು ಮಾಡಲ್ಲ ನೀವು? ಯಾವ ಮಾಡಿದ್ರೆ ಸುಮ್ಮ ಹೋದಾರಪ್ಪ. ಅಕ್ಕನ ತಗಲು ಗಂಟೆ ಅಭಿಷೇಕ ಹಾಕಿ ಹೆಣ ಹೊಳೆ ಕೂಡ್ಸಾಕ್ ಹೊಂಟ್ರಿ ಆ ಮಕ್ಕಳ ಅಂತ ಹೇಳಿ ಮುಕ್ಕುಳು ವಾದ್ರಲ್ಲಿ ಏನ್ ಮಾಡಬೇಡವ? ಯಪ್ಪ ಹೆಣ ಹೊತ್ಕೊಂಡು ಹೋಗಕ್ಕಿಲ್ಲಪ್ಪ. ಅಲ್ಲೋ ಮನುಷ್ಯ ಮಾತು ಕೇಳಿ ನಾನು ಕೈ ಕಾಲು ಒಂದೇ ಸೌಂಡ್ ನಡ್ಗಾಕತ್ತಾವ. ಮೊದಲು ನೀನೇ ಹೊತ್ಕೊಂಡು ನಡೆಯುವ. ನಡಿ ನಡಿ ಬಿಡ್ಲಾಕ ಅವನ ಕ್ಯಾನಲ್ಕೊಂದು ನೀರು ಬಿಟ್ಟೇ ಬಿಡ್ಲತ್ತಾರ್ರಿ. ನಮ್ಮ ಅಪ್ಪ ದಿನ ನೀರು ಹಾಯಿಸ್ಬೇಕು ಹೋಗ ಅಂತ ಹೇಳಿ ಕಳಿಸ್ತಾನ. ನೋಡ್ರಿ ಬರ್ತೀರಿ
ಇವತ್ತು ಕ್ಯಾನಲ್ ಅಟ್ಟು ನಮ್ಮ ಹೊಲ್ದಾಗ ತಿರುಗಿ ಬರ್ತೀನಿ. ನಾವು ನಮ್ಮ ಹೊಲ್ದಾಗ ಯಾರೋ ಕಾಣಿಸ್ದಂಗ ಆತಾರಲ್ಲ ಅವ್ರ ಕರಿ ಕರಿ ಟೆಪ್ಪಿಗೆ. ಯಾರೋ ನಮ್ಮ ಹೊಲ್ದಾಗ ಏನ್ ಮಾಡತ್ತೀವಿ ಇಲ್ಲ ಏನು ಹೋಗುಮ್ಮಣ್ಣ, ನಾವು ಮುತ್ತಗಾರ ಅದೇವು ವ್ಯಾಪಾರ ಮಾಡ್ಕೋತ ಹೊಂಟೇವ. ನಮ್ಮ ಹೊಲ ತನ್ನಿ ಮುತ್ತಿಲ್ಲ ಎಲ್ಲಿ ಹೋಗುಮ್ಮಣ್ಣ, ಹಿಂಗಾಯ್ದು ನಡುವಿನ ದಾರಿ ಹಿಡಿದು ಹೊಂಟಿದೆವು. ಹೊಲ ಗಟ್ಟಿ ಆತು ಮಕ್ಕಳ ರಾಡಿ ಆತು ತುಳಿದಾಡ್ ಹೊಲ ಅದು ಕುಳಿತದ. ಎಲ್ಲಿ ಹೋಗುಮ್ಮಣ್ಣ, ಹಂಗೇನಿಲ್ಲ. ಆ ಅರಣ್ಯ ಮೇಲೆ ನೀರು ಹತ್ತಿ ರಾಡ್ಯಾಗದ, ನಿಮ್ಮ ಹೊಲದಾಗ ಒಂದು ಸ್ವಲ್ಪ ಗಟ್ಟಿದ, ಅದಕ್ಕೆ ಹಿಂಗಾಯ್ದು ಹೊಂಟಿದೆವು. ಹೆಂಗಿರ್ಬೇಕು ನೋಡ್ರಿ ಮುತ್ತಗಾರ ತಲೆ ಅವ್ನು ತುಪ್ಪ ತಿನ್ ತಲೆ ಇರ್ಬೇಕು ಎನಿವ್ರದು. ಅರ್ನಿ ಒಟ್ಟಾಗ ರಾಡಿಲ್ಲತ್ತ ಅರ್ನಿ ಮ್ಯಾಲ ನೀರು ಹತ್ತದ. ಅವ್ನು ನಡ ಇವ್ರದ್ದು ಏನ ಗಾದಲು ಕಾಣಿಸ್ತದ. ಇವ ಯಾರು ನಮ್ಮ ಊರ್ ಲಿಂಗ್ಸಾಟಿ ಹೊಡೆದಿಲ್ಲ ಮರ್ನೋಟ ಮುದ್ಲತ್ರಿ ಮಗ. ಪಿರಾದಿ ಕುಳ್ಳಕ್ ಹೋಗ್ತೀನಿ ಈಗ ಇಲ್ಲ ಸಿದ್ದಾಪುರಕ್ಕೆ ತಾಮ್ರಿ. ಎಲ್ಲಿ ಹೋಗುಮ್ಮಣ್ಣ, ನಮ್ಮ ಬಗ್ಗೆ ಮನುಷ್ಯ ಅದ, 3 ಮಂದಿ ಕೂಡಿ ವ್ಯಾಪಾರಕ್ಕೆ ಹೊಂಟಿದ್ದೆವು. ನಡುದಾರ್ಯಾಗ ಸಾವು ಬಂದು ಸತ್ತಾನವ. ಎಂದೂ ಸತ್ತಿಲ್ಲವ, ಹಿಂದೆ ಯಾಕೆ ಸತ್ತ? ಜೀವ ಎಂದೂ ಹೋಗಿಲ್ಲವ, ಇವತ್ತೇ ಹಂಗೋಯ್ತು. ನಿನ್ನೆ ಹೋಗ್ಬೇಕಾಗಿತ್ತು, ಇವತ್ತು ಜೀವ ಹೋಗಿ ಸತ್ತಾನವ. ಇವ್ರು ಏನೋ ಪದ್ಗಳ ಅವ್ರು ಎಲ್ಲ ಹೊಡೆದು ರೊಕ್ಕ ರೂಪಾಯಿ ಎಲ್ಲ ಗಂಟು ಕಟ್ಟಿ ನಿಮ್ ಬ್ಯಾಗಣ ಮಕ್ಕಳ. ಎಲ್ಲಿ ಹೋಗುಮ್ಮ, ರೊಕ್ಕ ರೂಪಾಯಿ ಅವ್ನು ತೆಲುಗು ಮೇಟ್ ನೋಡಲ್ಲ ಜರ. ಇವನಿಗೆ ಎಲ್ಲ ಮರ್ನೋಟ ಮುಸ್ತೀರಿ ಏನಿಗೆ ಹೋಯ್ತಿರಿ ನೀವು? ನಮ್ಮ ಊರಿಗೆ ಎತ್ಕೊಂಡು ಹೋಗ್ಬೇಕಲ್ಲ, ನೀನು ಜರ ಸಹಾಯ ಮಾಡಕತ್ತೆ ಹೋತಮ್ಮ ನಮ್ ಕೂಡ. ಹೇಳ್ರಿ ವೈನತ್ತ. ಕೆಲಸೆಟ್ಟಿಯಲ್ಲಿ ನೆಟ್ಟಾಗ ನೋಡು, ಅವ ಏನು ಮಾಡ್ತಾನಲ್ಲಿ. ಅಲ್ಲೇನು ಮಾಡ್ತಾನೆ ಮಣ್ಣು ಸುಡಗಾಡ, ಹುಡುಗ ಬುದ್ಧಿ ತೂತಿನ ಗಡಿಗೆ ತೋಡು, ಸಿಡಿ ಹೈದು ಗಿಡಕ್ಕೆ ನೀರು ತಂದು ಸುರುತ್ತಾನ. ಸಿಡಿ ಹಾಯ್ದ ಗಿಡಕ್ಕೆ ನೀರು ಸುರುವುದ್ರ, ಸಿಡಿ ಹಾಯ್ದ ಗಿಡ ಚಿಗತ್ತು ಚಿಗಿಬಹುದೇ ಅಂತ ಹಾಳ ಮನೆಯಾಗ ನೀರು ಇಲ್ಲ. ನಡು ನಡಿ ನಡಿ ಎಲ್ಲರ ಘಾಸಿ ಹೊಂಡಿತ್ತ. ಏ ಹುಡುಗ, ಯಾರು ನೀನು? ಸಿಡಿಯಾದ ಗಿಡಕ್ಕೆ ನೀರು ತಂದು ಸುರುತ್ತಿ, ಆ ಸಿಡಿಯಾದ ಗಿಡ ಸಿಗಬೇಕಂದ ನಿನಗೇನು ಶಾಣೆ ಅನ್ಬೇಕೇನು? ಹುಚ್ಚ ನಾನು ಹುಚ್ಚನಲ್ಲ, ನೀವೇ ತಲೆಕೆಟ್ಟ ಹುಚ್ಚರು. ಯಾರ ಗಡವು ಮಾಡುವವೇನೋ ನಾಶಯಂಶವಲ್ಲಾಗಿ ಯಾರ ಗಡವು ಮಾಡುವವೇನೋ ನಾಶಯಂಶವಲ್ಲಾಗಿ ಹಿಂದೆ ಆಡುವುದು ಮಕ್ಕಳೊಡರಿದಲ್ಲ ಮೈಮವನು ಕಣ್ಣಿಗೆ ವರ್ಣಿಸಲು ಚಿತ್ತ ಶಕ್ತಿಯಿಂದ ಬರುವುದು ಯಾರ ಗಡವು ಮಾಡುವವೇನೋ ನಾಶಯಂಶವಲ್ಲಾಗಿ ಹಿಂದೆ ಆಡುವುದು ಮಕ್ಕಳೊಡರಿದಲ್ಲ ಮೈಮವನು ಹಿಂದೆ ಆಡುವುದು ಮಕ್ಕಳೊಡರಿದಲ್ಲ ಮೈಮವನು ಯಾರಗಳು ಮಾಡುವುದೇನೋ ಮಕ್ಕಳ ಜೊತೆಗೆ ಚೆಂಡಿನ ಆಟ ಆಡುವುದು
ಹುಚ್ಚ ನಾನು ಹುಚ್ಚನಲ್ಲ, ನೀವೇ ತಲೆ ಕೆಟ್ಟ ಹುಚ್ಚರು. ಎಚ್ಚರ ತಪ್ಪಿ ಹೆಣವನ್ನು ಹಸಿವೆಯಲ್ಲಿ ಹಾಕಿಕೊಂಡರೆ ಅದು ಎಂದಾದರೂ ಜೀವಂತವಾಗುವುದೇ? ನೀವೇ ತಲೆ ಕೆಟ್ಟ ಹುಚ್ಚರು. ಅಲ್ಲೋ ಕಲಶೆಟ್ಟಿ, ನಮ್ಮ ಹಸಿವೆಗಿನ ಹಣ ಇವನಿಗೆ ಹೆಂಗ್ ಗೊತ್ತಾಯ್ತು? ಮಳ್ಳ ಹಳೆ ಮಳ್ಳ ಅವನು ಮಾರಿ ಕಳಿಯ ನೋಡು, ತೇಟ ಸೂರ್ಯನ ಮಾರಿ ನೋಡ್ದಂಗದ. ಇಂಥ ಲಕ್ಷಣ ಯಾರಿಗಿರ್ತದ ಗೊತ್ತೇನು? ದೊಡ್ಡ ಮಹಾಸಿದ್ಧ ಪುರುಷರಿಗಿರ್ತದ. ಅಲ್ಲೋ ಕಲಶೆಟ್ಟಿ, ನಮ್ಮ ಹಸಿವೆಗಿನ ಹಣ ಒಯ್ದವನ ಪಾದ ಮೇಲೆ ಹಾಕ್ಕೊಂಡು ಭಕ್ತಿಲೇ ಬೇಡ್ಕೊಂಡು ಸಾಕ್ಷಾತ್ ಜೀವಂತ ಮಾಡಬಹುದು. ಅವ್ರ ಕಾಲ ಮ್ಯಾಗ ಬಿದ್ದು ಕಲಿಕರ ಬರುವಾಗ ಬೇಡಿಕೊಂಡ್ರೆ ಸಾಕ್ಷಾತ್ ಜೀವ ಮಾಡೇ ಬಿಡ್ತಾನ. ನಡಿ, ಬೇಗ ನಡಿ. ಆಗಲಿ ಆಗಲಿ, ನಡಿ ಬೇಗ ಹೋಗೋಣ. ನಗಲಾತಲ್ಲ ಇವ. ಯಪ್ಪ ಸಿದ್ಧ ಪುರುಷ, ನಾವು 3 ಮಂದಿ ವ್ಯಾಪಾರಕ್ಕೆ ಹೋಗುವಾಗ ನಡುವುದಾರ್ಯಾಗ ಜೀವ ಹೋಗಿ ಪ್ರಾಣ ಬಿಟ್ಟು ಆ ಹೆಣ ತಂದು ನಿಮ್ಮ ಪಾದ ಮೇಲೆ ಹಾಕಿದೆವು. ಜೀವಂತ ಮಾಡ್ರಿ ಮಹಾತ್ಮರ, ಪುಣ್ಯ ಬರ್ತದೆ. ಬಾ, ಪುಣ್ಯ ಬರ್ತದ್ರಿ. ಹೆಣವನ್ನು ತಂದು ನನ್ನ ಮುಂದೆ ಹಾಕಿದರೆ ನಾನೇನು ಮಾಡಲಿ? ನನ್ನ ಕೈಯಲ್ಲಿ ಏನಿದೆ ಎಲ್ಲವೂ ಗುರು ಸೋಮಲಿಂಗೇಶ್ವರರ ಅಧೀನ. ಅವರ ಮೇಲೆ ಭಾರ ಹಾಕಿ ತೀರಿ ಹೋದ ಈ ಹೆಣದ ಮೇಲೆ ಹಸ್ತ ಎಳೆಯುತ್ತೇನೆ. ಅವರ ವರ ಪ್ರಸಾದದಿಂದ ಜೀವಂತವಾದರೆ ನಿಮ್ಮ ಪುಣ್ಯ. ಗುರು ಸೋಮಲಿಂಗೇಶ್ವರ. ನಾನು ಇಲ್ಲೇಗೆ ಬಂದೆನು. ನಾನು ಇಲ್ಲೇಗೆ ಬಂದೆನು. ಅಲ್ಲೋ ನಿಂಗಶೆಟ್ಟಿ, ನಾವು 3 ಮಂದಿ ಕೂಡಿ ವ್ಯಾಪಾರಕ್ಕೆ ಹೊಂಟಿದ್ದೆವು. ನಡುವುದಾರ್ಯಾಗ ನಿನಗೆ ಸಾವು ಬತ್ತು. ನಿನ್ನ ಹೆಣ ಹೊತ್ತುಕೊಂಡು ಊರಿಗೆ ಹೊಂಟಿದ್ದೆವು. ಊರಿಗೆ ಹೋಗೋ ಟೈಮ್ ನಡುವುದಾರ್ಯಾಗ ಈ ಪುಣ್ಯಾತ್ಮರ ಭೇಟಿ ಆದರು. ನೀನು ಹಣ ಒಯ್ದವ್ರ ಪಾದ ಮೇಲೆ ಹಾಕಿದೆವು, ಸಾಕ್ಷಾತ್ ಜೀವಂತ ಮಾಡಿದ್ರು. ಎಂತ ಪುಣ್ಯವಂತರಪ್ಪ ನೀವು. ನನಗೆ ಮರು ಜನ್ಮ ನೀಡಿದ ನಿಮ್ಮ ಉಪಕಾರವನ್ನು ಎಂದಿಗೂ ಮರೆಯಲಾರೆ. ನಾವು 3 ಮಂದಿ ನಮ್ಮ ಜೀವ ಇರೋ ತನಕ ನಿಮ್ಮ ಮಾಯದ ಸೇವಕರಾಗಿ ನಡ್ಕೊತೇವು. ನೀವು ನಮ್ಮ ಹರಿಕೆ ಕೊಡ್ರಿ. ಇನ್ನು ಮೇಲೆ ಗುರು ಸೋಮಲಿಂಗೇಶ್ವರರ ಹಾಗೂ ಮುತ್ತಜ್ಜ ಅಮೋಘ ಸಿದ್ಧರ ಭಕ್ತಿ ಮಾಡಿರಿ. ನಿಮ್ಮ ಮನಸ್ಸಿನಂತೆ ನಡೆಸಿಕೊಡುವವರು. ಯಾವತ್ತು ವೇಚಿಸದ ನಿಶ್ಚಿಂತನಾಗಿ ಹೋಗಿ ಬನ್ನಿರಿ. ಜೈ ಶ್ರೀ ವೀರ ಮಹಾತ್ಮ ಕಿ ಜೈ. ನಮ್ಮ ಮುದ್ಗಾರದ ನಮ್ಮ ಹಲ್ಲ ಬರ್ಲಾರಂಗ ಮಾಡ್ರಿ, ಮತ್ತೆ ನಿಮ್ಮ ಕಾಲಿಗೆ ಬೀಳ್ತೀನಿ. ಆಗಲಿ ಭಕ್ತ, ಅದರ ಜೊತೆಗೆ ನಿನ್ನ ಡುಮ್ಮ ಹೊಟ್ಟೆ ಕರಗುವ ಹಾಗೆ ಆಶೀರ್ವಾದ ಮಾಡಿದ್ದೇನೆ. ಸಂತೋಷದಿಂದ ಹೋಗಿ ಬಾ. ಕನಬಾಯಿ ಹೊಟ್ಟೆಯಿಂದ ಹುಟ್ಟಿದ ಕಂದನು 13ನೇ ದಿವಸಕ್ಕೆ ನನ್ನ ಕೈವಶ ಮಾಡುವೆನೆಂದು ಅಮೋಘ ಸಿದ್ಧ ಮಾವಯ್ಯನವರು ವಚನ ಕೊಟ್ಟಿದ್ದರು. ಯಾರು ಕರೆ ಹೋದರೂ ಬರಲಿಲ್ಲವೆಂದ ಮೇಲೆ ನನ್ನ ಕೈವಶವಾಗುವ ಮಾರ್ಗ ಇದೇ ಕಾಣುತ್ತದೆ. ಕೂಡಲೇ ಆ ಸಂಜೆ ಮರಡಿಗೆ ಹೋಗಿ ಕಂದನನ್ನು ಕರೆ ತರುತ್ತೇನೆ.
ಕಂದ, ಇಂಥ ಕಂದನನ್ನು ಅಡವಿಯಲ್ಲಿ ಬಿಟ್ಟು ಬಿಡಬೇಕೆ? ಎಂತಿಂಥ ಮಹಿಮಾನಿತರಿದ್ದು ಕಂದನನ್ನು ಪರದೇಶಿಯಂತೆ ಇರಿಸುವುದು ಸರಿಯೇ ಎಂದು ಆಡಿಕೊಳ್ಳುವರು ಜನರು. ಜನರಿಗೇನು ಗೊತ್ತಮ್ಮ, ನಾನು ಮನೆ ಬಿಟ್ಟು ಬಂದ ಕಾರಣವು ಅರಿಯದವರು ತಮ್ಮ ಮನಸ್ಸು ಹರಡಿದಂತೆ ಸುದ್ದಿ ಹರಡಿಸಲಿ ನನಗೇನು ಭಯವಿಲ್ಲವಮ್ಮ. ಭಯದ ಮಾತಲ್ಲ ಮಗು. ಕನಬಾಯಿ ಹೋಗಿ ಕರೆದಿದ್ದಾಗ ಬರದಿದ್ದರೆ ಕೊಂತ್ಯವ ಹೋಗಿ ಕರೆ ತರಬಾರದೆ ಎಂದು ಕುಂದಿಡುವರು ಜನರು. ಅದು ಮಾತು ಹಾಗಿರೆ. ನಿನ್ನ ಸಲುವಾಗಿ 4 ಧರ್ಮರು ಬಹಳ ಚಡಪಡಿಸುತ್ತಿದ್ದಾರೆ. ಬಾ ಮಗು, ಅವರೆಲ್ಲರ ಪ್ರೀತಿ ನಿನ್ನ ಮೇಲಿದೆ. ಅಮ್ಮ, ಹಡದ ತಾಯಿಯನ್ನು ಬಿಟ್ಟು ಪಡೆದ ತಾಯಿಯ ಬೆನ್ನತ್ತಿ ಬರುವುದು ನಿನಗೆ ಸರಿ ಕಾಣುವುದೇನಮ್ಮ? ಹಾಗೇನು ತಿಳಿಯಬೇಡ ಕಂದ. ಇಂದು ಮುಂದಿನ ಸುದ್ದಿ ತಿಳಿದು ಹೇಳುವ ಧರ್ಮರು ನಿರ್ಣಯಿಸಿ ನುಡಿಯಲಿದ್ದಾರೆ. ಮಲಕಾರಿಸಿದ್ದನು ಯಾರ ಮಗನೆಂಬುದು. ಹಾಗಾದರೆ ನಡೆಯಮ್ಮ, ಅವರೆಲ್ಲರ ನಿರ್ಧಾರದ ನುಡಿಗೆ ನನ್ನ ಒಪ್ಪಿಗೆ. ಕಂದ, ಆನಂದದಿಂದ ಹೋಗಿಬರು. ಆನಂದದಿಂದ ಸಂತೋಷದಿಂದ ಹೋಗುವುದು, ಆನಂದದಿಂದ ತಂದ ಹೋಗುವುದು, ಆನಂದದಿಂದ ನಿತ್ಯ ದರ್ಶನ ಚಕ್ರವರ್ಮರು ಕುಳಿತರ ನಡಿಯಮ್ಮ ಮುಂದ
ಹಾಗೂ ಹೌದು ಚಿತ್ತಣ್ಣ, ಬಿಳಿಯಣ್ಣ ಚಿತ್ತಣ್ಣ, ಕೇಳಿದ್ರೆ ಮನೆಯಲ್ಲಿ ನಡೆದ ಕದನವನ್ನು ಏತಕ್ಕಾಗಿ ಕದನ ಮಾಡುತ್ತಿರುವರು? ಮಲಕಾರ್ಚಿತ ತನ್ನ ಮಗನೆಂದು ಕನಬಾಯಿ ಎಂದರೆ ಕೊಂತೆವ ತನ್ನ ಮಗನೆಂದು ಒಬ್ಬರಿಗೊಬ್ಬರು ವಾದ ಮಾಡುತ್ತಿದ್ದಾರೆ. ಮಲಕಾರ್ಚಿತ ಕನವಾಯಿ ಅಂದ ಮೇಲೆ ನಿಜವಾಗಿಯೂ ಎಲ್ಲರೂ ಕನವಾಯಿ ಮಗನೆಂದು ನುಡಿಯುವರು. ಹಾಗಲ್ಲ, ಕೊಂತೆವ ಮಾವನವರ ಸೇವೆ 12 ವರ್ಷ ಮಾಡಿವಳು ಅಂದ ಮೇಲೆ ಆ ಫಲ ಕೊಂತೆವ ಸಿಗಬೇಕಾದ ಧರ್ಮ. ಆದರೆ ಆ ಕನಬಾಯಿ ಅವಳಕ್ಕಿಂತ ಮುಂಚಿತವಾಗಿ 1-2 ತಾಸಿನಲ್ಲಿ ಏಕನಿಷ್ಠೆಯ ಸೇವೆಯನ್ನು ಮಾಡಿ ಮಾವನವರಿಂದ ಕಾರಿಕ ಭಂಡಾರದ ವರಪ್ರಸಾದವನ್ನು ಪಡೆದು ಮಗನನ್ನು ಹೊಡೆದಿದ್ದ. ಅದೆಲ್ಲ ನಿಜ, ಇರುವುದೊಂದು ಆಗುವುದೊಂದು. ಅದೇ ಕ್ಷಣಕ್ಕೆ ಕೊಂತೆವ ಮಾಯದ ಗುಡ್ಡಕ್ಕೆ ಹೋಗಿ ಮಾವನವ್ರನ್ನ ಬೇಡಿಕೊಂಡಳು. 13ನೇ ದಿವಸಕ್ಕೆ ಅವಳ ಕೈ ವಶಪಡಿಸುವನೆಂದು ತಂದೆಯವರು ಮರುವಾರ ಕಟ್ಟಿದ್ದಾರಣ್ಣ. ಹಾಗಾದರೆ ಈಗ ಹೇಗೆ ಮಾಡಬೇಕೆನ್ನುವಿರಿ? ನೋಡುವಣ್ಣ, ಇಂಥವಳ ಮಗನೆಂದು ನಾವು 4ರಲ್ಲಿ ಯಾರೇ ನುಡಿದರು ಪಕ್ಷಪಾತವೆನಿಸಿ ಒಬ್ಬರಿಲ್ಲ ಒಬ್ಬರು ನಂದಿಕೊಳ್ಳದೆ ನಿಶ್ಚಯ. ಬೇಗನೆ ಮೂವರನ್ನು ಕರೆಯಿಸಿ ಪರೀಕ್ಷಿಸಿ ಪರೀಕ್ಷೆಯ ಫಲಿತಾಂಶವನ್ನು ತಿಳಿಸಬೇಡಿ. ಬುತ್ತಾರಿಸಿದ್ದ ಮಲಕಾರಿಸಿದ್ದನನ್ನು ಬೇಗನೆ ಕರೆದುಕೊಂಡು ಬಾ. ಇದೋ ನೋಡಿರಿ, ಮಲಕಾರ್ಚಿತನ ಬಾಯಲ್ಲಿ ಯಾರು ಮರಿ ಯಾರು ಬೀಳುತ್ತವೋ ಅವರು ಮಗನೆಂದು ಸಾರಿ ನೋಡಿರಿ, ಕೊಂತವನ ಮಲಯಾಳು ಮಲಕಾರ್ಚಿತನ ಬಾಯಲ್ಲಿ ಬಿದ್ದವು. पंत कुमार वीर मलकार्च महात्मा की जय। पंत कुमार वीर मलकार्चित महात्मा की जय। ಕಂದ ಮಲಕಾರ್ಚಿದ್ದ, ನೀನು ನನ್ನ ಸುಪುತ್ರಿ, ಅಲ್ಲೇಕೆ ಕುಳಿತಿರಿ? ಬಾಯಿಲ ನನ್ನ ತೊಡೆ ಮೇಲೆ ಕುಳಿತುಕೊಳ್ಳುವೆ ಅಂತೆ. ಇಲ್ಲ ನಾ ಇಲ್ಲ, ಮಲಕಾರ್ಚಿದ್ದನು ನನ್ನ ಮಗನೇ ಸದಿ. ನನ್ನ ಸತಿಯು ಹಗಲು 12 ವರ್ಷ, ಇರಳು 12 ವರ್ಷ ಭಾವನ ಸೇವೆಯನ್ನು ಮಾಡಿದಳು. ಅದಕ್ಕಾಗಿ ಭಕ್ತಿಗೆ ಮೆಚ್ಚಿ ನನ್ನ ಸತಿಗೆ ಹೊರ ಕೊಟ್ಟದ್ದು ಸತ್ಯ ಅಲ್ಲವೇ? ನನ್ನ ಸತಿಯ ಬಾಯಿಯಲ್ಲಿ, ಮಲಕಾರ್ಚಿದ್ದನ ಬಾಯಿಯಲ್ಲಿ ನನ್ನ ಸತಿಯ ಮಲೆ ಹಾಲು ಬಿದ್ದದ್ದು ಸತ್ಯವಲ್ಲವೇ? ಅದಕ್ಕಾಗಿ ಮಲಕಾರ್ಚಿದ್ದನು ನನ್ನ ಮಗನೇ ಸರಿ. ತಮ್ಮ ಬಿಳಿಯಣಿಸಿದ್ದ, ನೀನು ನನಗೆ ಉಪದೇಶ ಹೇಳಬೇಡ. ನಿನ್ನ ಮಡದಿ ಕೊಂತಾದೇವಿ ಬೋರಿ ಹಳ್ಳಕ್ಕೆ ನೀರಿಗೆ ಹೋಗಿ ಭಯಕ್ಕೆ ಭಾವಿಸಿದಾಗ ಅದನ್ನು ನನ್ನ ದಿವ್ಯ ದೃಷ್ಟಿಯಿಂದ ತಿಳಿದು ಕೊಂತವಳಿಗೆ ಕರೆದು ಮಾವನವರ ಸೇವೆಯನ್ನು ಮಾಡಲು ಹೇಳಿದ್ದು ನಾನು. ನನ್ನ ಹೇಳಿಕೆಯ ಪ್ರಕಾರ ಮಾವನವರ ಸೇವೆಯನ್ನು ಮಾಡಿ ಮಲಕಾರ್ಚಿದ್ದನನ್ನು ಪಡೆದಿರುವಳು. ಅದಕ್ಕಾಗಿ ಮಲಕಾರ್ಚಿದ್ದನು ನನ್ನ ಮಗನು. ಬಾ ಮಲಕಾರ್ಚಿದ್ದ. ಇಲ್ಲ ನಾ ಇಲ್ಲ, ಮಲಕಾರ್ಚಿದ್ದನು ನನ್ನ ಮಗನೇ ಸರಿ. ನನ್ನ ಮಾರ್ಗದರ್ಶನ ಪ್ರಕಾರವೇ ಕೊಂತವಳು ಮಾವನ ಸೇವೆಯನ್ನು ಮಾಡಿರುವಳು. ಅದಕ್ಕಾಗಿ ಮಲಕಾರ್ಚಿದ್ದನು ನನ್ನ ಮಗನು. ನಾ ಇಲ್ಲ, ನೀನು ಮಾರ್ಗದರ್ಶನ ಮಾಡಿದರೇನಾಯಿತು? ಮಲಕಾರ್ಚಿದ್ದನು ನನ್ನ ಮಗನೇ ಸತ್ಯ. ಹೌದು ಚಿತ್ತಣ್ಣ, ಬಿಳಿಯಣ್ಣ ಚಿತ್ತಣ್ಣ, ಹೀಗೇಕೆ ಇಬ್ಬರು ವಾದ ಮಾಡುತ್ತಾ ಕುಳಿತಿರುವಿರಿ? ಧರ್ಮರೆನಿಸಿಕೊಂಡು ನಾವೇ ಹೀಗೆ ವಾದ ಮಾಡುತ್ತಾ ಕುಳಿತಾರೆ.
ಸಾಮಾನ್ಯ ಜನರ ಗತಿ ಏನು? ಸ್ವಲ್ಪ ಸಮಾಧಾನ ತಾಳಿರಿ. ನಾನೊಂದು ಮಾತನ್ನು ಹೇಳುತ್ತೇನೆ, ನೀವು ಹೇಳುತ್ತಮ್ಮ ಹೇಳು. ನೀನು ಮಾಡುವ ನ್ಯಾಯವು ಯಾರಿಗೂ ಅನ್ಯಾಯವಾಗದಂತಿರಬೇಕು. ಅರಿದ ಅರಿಶಿಣದಂತೆ ಶೋಷದ ಬಂಗಾರದಂತೆ ಚೊಕ್ಕಟವಾಗಿರಬೇಕು. ಯಾವುದೇ ಪಕ್ಷಪಾತ ಮಾಡಿದರೆ ಸತ್ಯಾಂಶಗಳಿಂದ ಕೂಡಿರಬೇಕು. ಒಂದು ವೇಳೆ ಪಕ್ಷಪಾತ ಮಾಡಿದರೆ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ, ತಿಳಿಯುತ್ತೆ? ಹೌದು ತಮ್ಮ ಜ್ಯೋತಿ ಕನ್ನಯ್ಯ. ಅಣ್ಣಂದಿರೇ, ನಾನೊಂದು ಮಾತನ್ನು ಹೇಳುತ್ತೇನೆ, ಕೇಳಿರಿ. ಇದಕ್ಕೆ ನಿಮ್ಮ ಒಪ್ಪಿಗೆ? ಹೌದು ತಮ್ಮ, ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಅದೇನಿರುವುದು ಹೇಳು ನೀನು. ಅಣ್ಣ, ನನಗೆ ತಂದೆಯರು ಆಶೀರ್ವದಿಸಿದ ಮತಿಯನ್ನು ಉಪಯೋಗಿಸಿ ಸತ್ಯವಾದ ಮಾತನ್ನೇ ಹೇಳುತ್ತೇನೆ. ಯಾವುದೇ ಪಕ್ಷಪಾತ ಮಾಡುವುದಿಲ್ಲ ಅಣ್ಣ. ಅದು ಬೇಗನೆ ಹೇಳುತ್ತಮ್ಮ. ಅಗ್ರಜರೇ, ಹೇಳುತ್ತೇನೆ ಕೇಳಿರಿ. ಮಲಕಾರ್ಷಿತನ ತಲೆಯ ಮೇಲಿನ ಕುತ್ತನೆಯ ಕೊಂಚಿಗೆಯನ್ನು ನನ್ನ ಕೈಯಲ್ಲಿರುವ ಬೆತ್ತಿಗೆ ಹಾಕಿ ಆಕಾಶಕ್ಕೆ ಹೊಡೆಯುತ್ತೇನೆ. ಅದು ತಿರುಗಿ ಬಂದು ಯಾರ ತೊಡೆಯ ಮೇಲೆ ಬೀಳುತ್ತದೋ ಅವರ ಮಗನೆಂದು ಸಾರಿ ಹೇಳಿದರೆ ಇದಕ್ಕೆ ನಿಮ್ಮ ಒಪ್ಪಿಗೆ? ಹೇಳುತ್ತಮ್ಮ, ಬೇಗನೆ ಮುಗಿಸಿಬಿಡು ನಮ್ಮ ನ್ಯಾಯವನ್ನು. ಆಚೆಗೆ ಹೊಡೆಯುತ್ತೇನೆ. ಇದೋ ನೋಡಿರಿ, ಬಿಳಿಯಣ್ಚಿತ್ತನ ತೊಡೆಯ ಮೇಲೆ ಕೊಂಚಿ ಬಿದ್ದಿರುವುದು ನಿಜವಾಗಿ ಬಿಳಿಯಣ್ಚಿತ್ತನ ಮಗನೇ ಮಲಕಾರ್ಷಿತನು. ಇಲ್ಲ ಇಲ್ಲ, ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಈ ನ್ಯಾಯದಲ್ಲಿ ನೀವು ಮೋಸ ಮಾಡಿರುವಿರಿ. ಆಕಾಶಕ್ಕೆ ಹೋದ ಕೊಂಚಿಗೆ ನನ್ನ ಹೆಗಲ ಮೇಲೆ ತಿರುಗಿ ಬಿಳಿಯಾಡಿಸುತ್ತನ ತುಳಿಯ ಮೇಲೆ ಬೀಳಬೇಕಾದರೆ ಇದರಲ್ಲಿ ಏನೋ ಕಪಟತನವೇ ನಡೆದಿದೆ. ಈ ನ್ಯಾಯಕ್ಕೆ ನನ್ನ ಒಪ್ಪಿಗೆ ಇಲ್ಲ, ತಿಳಿಯುತ್ತೆ? ಅಣ್ಣ, ಮತ್ತಾರು ಮಾಡುವರನ್ನು ನಮ್ಮ ನ್ಯಾಯವನ್ನು ಯಾರಾದರೂ ಹಿರಿಯರಿದ್ದ ಕಡೆ ನಡೆಯಿರಿ, ಅಲ್ಲೇ ಮಾಡೋಣಂತೆ. ಯಾವ ಹಿರಿಯರಲ್ಲಿಗೆ ಹೋಗುವುದೇ ಬೇಡ. ನಮ್ಮ ಮಾವನವರಾದ ಅಜ್ಜುಲಿಗೆ ದೈಗೊಂಡಗೌಡರು ನಮ್ಮ ನ್ಯಾಯವನ್ನು ಮಾಡುತ್ತಾರೆ. ಅವರು ತುಂಬ ಹಿರಿಯರು, ಅಲ್ಲದೆ ನ್ಯಾಯ ನಿಷ್ಠೂರರು. ಅದಕ್ಕಾಗಿ ನಾವೆಲ್ಲರೂ ಕೂಡಿ ಅಜ್ಜುಳಿಗೆ ಗ್ರಾಮಕ್ಕೆ ಹೋಗೋಣ, ನಡೆಯಿರಿ. ಆಗಲಿ ಅಣ್ಣ. ನಾ ಬೇಗನೆ ಹೋಗೋಣ, ನಡೆಯಿರಿ. ನಮಸ್ಕಾರ ಮಾವನವರಾದ ದೈಗೊಂಡಗೌಡರಿಗೆ. ನಮಸ್ಕಾರ, ಬನ್ನಿರಿದಾರೆ ಮರಿ. ನಮಸ್ಕಾರ, ಕುಳಿತುಕೊಳ್ಳಿರಿದಾರೆ ಮರಿ. ಮತ್ತೇನು ಸಮಸ್ಯೆ ಎಂದರೆ ಊರ ಕಡೆ ಎಲ್ಲ ಕ್ಷೇಮವೇ? ಗುರು ಸೋಮಲಿಂಗೇಶ್ವರ ಹಾಗೂ ತಂದೆ ಅಮೋಘ ಚಿತ್ತರ ಆಶೀರ್ವಾದದಿಂದ ಊರ ಕಡೆ ಎಲ್ಲವೂ ಕ್ಷೇಮವಾಗಿರುವುದು ಗೌಡರಿ. ಆದರೆ ನಮ್ಮದೊಂದು ಸಮಸ್ಯೆ ಇರುವುದು, ಅದನ್ನು ತಾವು ಬಗೆಹರಿಸಬೇಕು ಗೌಡರಿ. ಅದೇನು ಸಮಸ್ಯೆ? ತಾವು ನಾಡಗೌಡರ ಮನೆತನದವರಾಗಿ ನಿಮ್ಮ ಮನೆಯಲ್ಲಿ ಸಮಸ್ಯೆ ಅದೇನಿರೋದು ಹೇಳಿರಿ, ನಮಗೆ ಮಲಗಿಸಿದರೆ ಬಗೆಹರಿಸೋಣ. ನೋಡಿರಿ ಗೌಡರಿ, ತಂದೆಯವರು ಕೊಟ್ಟವರ ಪ್ರಸಾದದಿಂದ ಜನಿಸಿದ ಕಂದ ಮಲಕಾರ್ಷಿತನನ್ನು ತಮ್ಮ ಬಿಳಿಯಾಡಿಸಿದ್ದನು ನನ್ನ ಮಗನೆಂದು ವಾದ ಮಾಡುತ್ತಿದ್ದಾನೆ. ಆದರೆ ನನ್ನ ಹೇಳಿಕೆ ಪ್ರಕಾರ ಕೊಂತವಳು ಮಾವನ ಸೇವೆಯನ್ನು ಮಾಡಿ ಮಲಕಾರ್ಷಿತನನ್ನು ಪಡೆದಿರುವಳು. ಇದಕ್ಕೆ ಕಾರಣೀಭೂತನು ನಾವು. ಅದಕ್ಕಾಗಿ ಮಲಕಾರ್ಷಿತನು ನನ್ನ ಮಗನೆಂದು ಸಾಬೀತು ಮಾಡಿಕೊಳ್ಳಬೇಕು. ಈ ಧರ್ಮರ ನ್ಯಾಯವನ್ನು ನಮ್ಮ ಮನೆಯಲ್ಲಿ ಮಾಡಬಾರದು. ಯಾಕಂದರೆ ಹೌದು ಸಿದ್ಧನ ಮಗನೆಂದರೆ ಬಿಳಿಯಲಿ ಸಿದ್ಧನು ಸಿಟ್ಟಿಗೆ ಬರು, ಬಿಳಿಯಲಿ ಸಿದ್ಧನ ಮಗನೆಂದರೆ ಹೌದು ಸಿದ್ಧನು ಸಿಟ್ಟಿಗೆ ಬರು. ಇವರ ನ್ಯಾಯವನ್ನು ಕೃಷ್ಣಾ ನದಿ ದಡದಲ್ಲಿಯೇ ಮಾಡಬೇಕು. ಧರ್ಮರೇ, ನಿಮ್ಮ ನ್ಯಾಯವನ್ನು ಕೃಷ್ಣಾ ನದಿ ದಡದಲ್ಲಿಯೇ ಮಾಡೋಣ. ನಡೆಯಿರಿ, ಹೋಗೋಣ. ನಡೆಯಿರಿ ಗೌಡರೇ, ಬೇಗನೆ ಹೋಗೋಣ, ನಡೆಯಿರಿ. ನಡೆಯಿರಿ ಧರ್ಮರೇ, ಹೋಗೋಣ. ಅದು ನೋಡ್ರಿ ಧರ್ಮರೇ, ಕೃಷ್ಣಾ ನದಿಯನ್ನು ತುಂಬಿ ಹರಿಯುತ್ತಿದೆ. ಆಚೆ ದಡದಲ್ಲಿ ಒಂದು ಬಳ್ಳಿಯ ಗಿಡ ಕಾಣಿಸ್ತಿದೆಯಲ್ಲ,
ಹೋಗಿರಿ ಧರ್ಮರೇ. ಆಗಲಿ ಗೌಡರೇ. ನಡೆ, ನಾ ಬೇಗನೆ ಹೋಗಿ ಆ ನದಿಯ ದಡದಲ್ಲಿರುವ ಬನ್ನಿ ವೃಕ್ಷವನ್ನು ಮುಟ್ಟಿ ಬರೋಣ. ಆಗಲಿ ನಡೆಯುತ್ತಮ್ಮ. ಅದೇ ನೋಡಿರಿ, ಬಿಳಿ ಎಣಿಸಿದ್ದನು ಮುಟ್ಟಿದಂತೆ ಆಯಿತು. ಮಲಕಾರಿಸಿದ್ದನು ಬಿಳಿ ಎಣಿಸಿದ್ದನ ಮಗನಂತೆ ನಮ್ಮ ನ್ಯಾಯದಂತೆ ಸಾಬೀತಾಯಿತು. ಈ ನ್ಯಾಯವನ್ನು ನಮ್ಮದು ಇಲ್ಲಿಗೆ ಮುಕ್ತವಾಯಿತು. ಮಲಕಾರಿಸಿದ್ದನು ಬಿಳಿ ಎಣಿಸಿದ್ದನ ಮಗನೆಂದು ಸಾಬೀತಾಯಿತು. ನಡೆರಿ ಧರ್ಮರೇ, ಮನೆ ಕಡೆ ಊಟ ವಿಚಾರ ಮುಗಿಸಿಕೊಂಡು ಹೋಗೋರಂತೆ. ಆಗಲಿ ಗೌಡರೇ, ನಡೆಯಿರಿ ಹೋಗೋಣ. ಮಗು, ನೀನು ಯಾರಪ್ಪ? ಹೀಗೇಕೆ ಇಲ್ಲಿ ಕುಂತಿರುವಿ? ಅಮ್ಮ, ನಾನು ನಾಡಗೌಡ ಒಡೆಯರಾದ ಅಮೋಘ ಸಿದ್ಧರ ಮೊಮ್ಮಗ ಸತ್ಯಧರ್ಮರ ಪುತ್ರ ವೀರಮಲಕಾರಿ ಸಿದ್ಧನೆಂದು ನನ್ನ ಹೆಸರಮ್ಮ. ಇಲ್ಲಿ ಅಜ್ಜನವರಾದ ದೈಗೊಂಡ ಗೌಡರ ಮನೆಗೆ ಬಂದಿದ್ದೇವೆ. ಆ ಗೌಡರು ನನ್ನನ್ನು ಪ್ರೀತಿಯಿಂದ ಅವರ ಮನೆಗೆ ಕರೆಯಲಿಲ್ಲವಮ್ಮ. ಅದಕ್ಕೆ ಇಲ್ಲೇ ಕುಳಿತಿರುವೆನು ತಾಯಿ. ಆ ಗೌಡರು ಕರೆಯದಿದ್ದರೇನಂತೆ ನಮ್ಮ ಮನೆಗೆ ಬರುತ್ತೀಯಾ ಕಂದ? ಆಗಲಮ್ಮ, ನಡ ನಿಮ್ಮ ಮನೆಗೆ ಹೋಗೋಣ. ಆಗಲಿ, ನಡೆ ಕಂದ. ಕುಳಿತುಕೋ ಮಗು. ಆಗಲಮ್ಮ. ಈ ಮಗು ಹಸಿದಂತೆ ಕಾಣುತ್ತಿದೆ. ಆದರೆ ನಾನು ಏನು ಮಾಡಬೇಕು ಭಗವಂತ? ನನ್ನ ಮನೆಯಲ್ಲಿ ಏನೂ ಇಲ್ಲ. ನನ್ನದು ಬಡತನ ಪರಿಸ್ಥಿತಿ. ಇರಲಿ, ಆ ಅಂಗಡಿಯ ಶೆಟ್ಟಿಗೆ ಉತ್ತರಿ ಕೇಳಿ ಒಂದು ಶೇರು ಅಕ್ಕಿಯನ್ನು ತಂದು ಅಡುಗೆ ಮಾಡಿ ಕಂದನಿಗೆ ಊಟ ಮಾಡಿಸಬೇಕು. ಕಂದ ಮಲಕಾರಿಸಿದ್ದ, ನೀನು ಸ್ವಲ್ಪ ಕುಳಿತುಕೋ. ನಾನು ಅಂಗಡಿಗೆ ಹೋಗಿ ಒಂದು ಶೇರು ಅಕ್ಕಿಯನ್ನು ತರುತ್ತೇನೆ. ಆಗಲಮ್ಮ, ಬೇಗನೆ ಹೋಗಿ ಬಾ. ಆಗಲಿ ಕಂದ, ಬೇಗನೆ ಹೋಗಿ ಬರುತ್ತೆ. ಶೆಟ್ರಿ, ನಮ್ಮ ಮನೆಗೆ ದೇವ ಪುರುಷರ ಆಗಮನ. ಅದಕ್ಕೆ ಒಂದು ಶೇರು ಅಕ್ಕಿಯನ್ನು ಉದ್ರಿ ಕೊಡ್ತೀರಾ ಶೆಟ್ರಿ? ಸತ್ಯವ್ವ, ಉದ್ರಿ ಕೊಟ್ಟರೆ ನೀನೆಂದು ತಂದ ಕೊಡುವೆ ನನ್ನ ಬಾಕಿಯನ್ನು. ಆದಷ್ಟು ಬೇಗನೆ ದುಡಿದು ತಂದು ತಮ್ಮ ಬಾಕಿಯನ್ನು ತೀರಿಸುತ್ತೇನೆ ಶೆಟ್ರಿ. ಒಳ್ಳೆಯದಾಯ್ತು. ಸತ್ಯವ್ವ, ತೆಗೆದುಕೋ ಅಕ್ಕಿಯನ್ನು. ಆದಷ್ಟು ಬೇಗನೆ ನನ್ನ ಬಾಕಿಯನ್ನು ತಂದು ಕೊಡಬೇಕು, ತಿಳಿಯಿತೆ? ಆಗಲಿ ಶೆಟ್ರಿ, ಬೇಗನೆ ತಂದು ಕೊಡುತ್ತೇನೆ. ತೆಗೆದುಕೋ ಸತ್ಯವ್ವ ಅಕ್ಕಿಯನ್ನು. ಎಲ್ಲ ಸೌಂದರ್ಯ ಹೆಣ್ಣೆ, ನೀನು ಕುಡಿವೆ ನನ್ನ ಬಾಕಿಯನ್ನು. ಎಲ್ಲಿಂದ ತಂದ ಕೊಡುವೆ? ಸಮಯ ಬಂದಾಗ ನಾನೇ ಮುಟ್ಟಿಸಿಕೊಳ್ಳುತ್ತೇನೆ, ನಾನು ನೋಡುತ್ತೇನೆ. ಕಂದ ಮಲಕಾರಿಸಿದ್ದ, ಒಲೆಯ ಮೇಲೆ ಅನ್ನ ಕುದಿಯಲು ಇಟ್ಟಿದ್ದೇನೆ. ಅನ್ನ ಕುದಿಯೋದರೊಳಗಾಗಿ ಒಂದು ಕೊಡ ನೀರನ್ನು ತೆಗೆದುಕೊಂಡು ಬರುತ್ತೇನೆ ಕಂದ. ಆಗಲಮ್ಮ, ಬೇಗನೆ ಹೋಗಿ ಬಾರಮ್ಮ. ಆಗಲಿ ಕಂದ, ಬೇಗನೆ ಹೋಗಿ ಬರುತ್ತೆ. ಈ ಬಡ ತಾಯಿಯ ಶೆಟ್ಟಿ ಅಂಗಡಿಯಿಂದ ಅಕ್ಕಿಯನ್ನು ತಂದು ಒಲೆಯ ಮೇಲೆ ಕುದಿಯಲು ಇಟ್ಟು ನೀರಿಗೆ ಹೋದಳು. ಆ ತಾಯಿ ಬರುವುದರೊಳಗಾಗಿ ಅನ್ನವನ್ನೆಲ್ಲ ಸುಟ್ಟು ಭಸ್ಮ ಮಾಡಲೇಬೇಕು. ಏಕೆಂದರೆ ಈ ಅನ್ನದಲ್ಲಿ ಆ ಶಕ್ತಿಯ ಮೋಸ ಅಡಗಿದೆ. ಅದಕ್ಕಾಗಿ ಇದನ್ನು ಭಸ್ಮ ಮಾಡಲೇಬೇಕು. ಜೈ ಗುರು ಸೋಮಲಿಂಗೇಶ್ವರ. ಅಯ್ಯೋ ಶಿವನೇ,
ನಾನು ನೀರು ತೆಗೆದುಕೊಂಡು ಬರುವಷ್ಟರಲ್ಲಿ ಅನ್ನವೆಲ್ಲ ಸುಟ್ಟು ಭಸ್ಮವಾಗಿ ಹೋಗಿದೆ. ಈ ನನ್ನ ಬಡತನದ ಪರಿಸ್ಥಿತಿಯಲ್ಲಿ ಆ ಅಂಗಡಿಯ ಶೆಟ್ಟಿಗೆ ಉದ್ರಿ ಕೇಳಿ ಒಂದು ಶೇರು ಅಕ್ಕಿಯನ್ನು ತಂದು ಅನ್ನ ಮಾಡಿ ಉಣಿಸಿ ಮೋಕ್ಷ ಪಡೆಯಬೇಕೆಂದರೆ ಅನ್ನವೆಲ್ಲ ಸುಟ್ಟು ಭಸ್ಮವಾಗಿ ಹೋಗಿದೆ. ಇದಂತ ನನ್ನ ಕರ್ಮ ದೇವರೇ. ಹಸಿದು ಬಂದ ಕಂದನಿಗೆ ಊಟ ಮಾಡಿಸುವ ಭಾಗ್ಯ ನನಗಿಲ್ಲದಾಯಿತೆ. ದೇವಾ, ನನ್ನನ್ನು ಪರೀಕ್ಷೆ ಮಾಡಲು ನನಗೆ ಈ ಬಡತನವನ್ನು ಕೊಟ್ಟೆ ಆತಂದು. ತಾಯಿ ದುಃಖಿಸಬೇಡಮ್ಮ, ಈ ಅನ್ನವನ್ನೆಲ್ಲ ನಾನೇ ಸುಟ್ಟು ಭಸ್ಮ ಮಾಡಿದ್ದೇನೆ ತಾಯಿ. ಕಂದ ಮಲಕಾರಿಸಿದ್ದ, ಹೀಗೇಕೆ ಮಾಡಿದೆಯಪ್ಪ? ಅಮ್ಮ, ಆ ಶೆಟ್ಟಿಯು ನಿನ್ನ ಶೀಲಕ್ಕೆ ಬೆಲೆ ಕಟ್ಟಿ ಅಕ್ಕಿಯನ್ನು ಉದ್ರಿಯಾಗಿ ಕೊಟ್ಟಿರುವನಮ್ಮ. ಶೀಲಕ್ಕೆ ಬೆಲೆ ಕಟ್ಟಿ ಕೊಟ್ಟಿರುವ ಈ ಅಕ್ಕಿಯ ಅನ್ನ ಎಂದಾದರೂ ನಮ್ಮ ಶೀಲವಂತ ಸಿದ್ಧರಿಗೆ ಮಹಾಪ್ರಸಾದವಾಗುವುದೇನಮ್ಮ. ಅದಕ್ಕಾಗಿ ನಾನೇ ಸುಟ್ಟು ಭಸ್ಮ ಮಾಡಿದ್ದೇನೆ ತಾಯಿ. ಮಲಕಾರಿಸಿದ್ದ, ನೀನು ಸಾಮಾನ್ಯನಲ್ಲಪ್ಪ, ಸಾಕ್ಷಾತ್ ದೇವ ಪುರುಷನು. ನಿನ್ನಂತ ಪುಣ್ಯ ಪುರುಷರಿಗೆ ಊಟ ಮಾಡಿಸುವ ಭಾಗ್ಯ ನನಗಿಲ್ಲದಾಯಿತೆ. ದೇವಾ, ನನ್ನನ್ನು ಪರೀಕ್ಷೆ ಮಾಡಲು ನನಗೆ ಈ ಬಡತನವನ್ನು ಕೊಟ್ಟೆಯ ತಂದೆ. ಅಮ್ಮ, ನಿನಗೆ ನನ್ನನ್ನು ಊಟ ಮಾಡಿಸಬೇಕೆಂಬ ಹಂಬಲ ನಿನಗಿದ್ದರೆ ನಿನ್ನ ಮನೆಯಲ್ಲಿರುವ ಮಡಿಕೆಯಲ್ಲಿ ಸರಿ ಜೋಳದ ಕಾಳುಗಳಿವೆ. ಅವುಗಳನ್ನು ಕುಟ್ಟಿ ಬೀಸಿ ಅಂಬಲಿ ಕಾಯಿಸಿ ಮಹಾಪ್ರಸಾದ ಮಾಡಮ್ಮ. ಆತ್ಮ ಸಂತೋಷದಿಂದ ಅದನ್ನು ಸ್ವೀಕರಿಸಿ ಹೋಗುವನು ತಾಯಿ. ಆಗಲಿ ಕಂದ, ಈಗನೇ ಆ ಜೋಳವನ್ನು ಕುಟ್ಟಿ ಅಡುಗೆ ತಯಾರು ಮಾಡುತ್ತೇನೆ, ನೀನು ಊಟ ಮಾಡಿಕೊಂಡು ಹೋಗಪ್ಪ. ಆಗಲಮ್ಮ. ಅಮ್ಮ, ನನ್ನ ಜೊತೆ ಊಟ ಮಾಡಲು ನಿನ್ನ ಮುದ್ದು ಕಂದ ನಿಂಗಣ್ಣನನ್ನು ಕರೆಯಮ್ಮ. ಆಗಲಿ ಕಂದ, ಈಗನೇ ಕರೆಯುತ್ತೇನೆ. ನಿಂಗಣ್ಣ ಎಲ್ಲದಿ ಬಾರಪ್ಪ. ಬಾ ಮಗು, ಇಬ್ಬರು ಜೊತೆಗೂಡಿ ಊಟ ಮಾಡೋಣವಂತೆ. ಅಮ್ಮ, ಊಟ ಮಾಡಿಸಿ ನನ್ನ ಮನಸ್ಸನ್ನು ಸಂತೃಪ್ತಿಗೊಳಿಸಿದ ನಿನಗೆ ಕಲ್ಯಾಣವಾಗಲಿ. ಆಗಲಿ ಕಂದ. ನಮ್ಮೂರ ವಸೆ ಬಾಗಿಲ ದಾಂಟುವರೆಗೂ ನಾನು ನನ್ನ ಮಗ ನಿಂಗಣ್ಣ ನಿನ್ನನ್ನು ಕಳಿಸಿಕೊಡಲು ಬರುತ್ತೇವೆ. ನಡೆ ಕಂದ. ಬನ್ನಿರಮ್ಮ, ಹೋಗೋಣ. ನಡೆ ಕಂದ, ಹೋಗೋಣ. ಮಲಕಾರಿಸಿದ್ದ, ಇದೇನಾಯ್ತಪ್ಪ? ನಮ್ಮೂರೆಲ್ಲ ದಗದಗಿಸಿ ಹೋಗುತ್ತಿದೆ, ಇದೇನು ವಿಚಿತ್ರ? ತಾಯಿ, ಗಾಬರಿಯಾಗಬೇಡಮ್ಮ. ಪಾಪ ಕರ್ಮಗಳಿಂದ ತುಂಬಿದ ಈ ಊರು ಭಸ್ಮವಾಗಲೇಬೇಕಿತ್ತು. ಆಯಿತು, ಇಂದಿಗೆ ಅಜ್ಜುರ್ಗಿ ಗ್ರಾಮವು ನಸುಸಿ ಹೋಯಿತು. ಇದಕ್ಕೆ ಮುಂದೆ ಹುಲಗಬಳ್ಳಿ ಎಂಬ ನಾಮ ಬರುವುದು. ಆ ಊರಿನ ಗೌಡಕ್ಕೆ ನಿನ್ನ ಮಗ ನಿಂಗಣ್ಣನಿಗೆ ಆಗುವುದು. ನೀನೇನು ಚಿಂತಿಸಬೇಡ ತಾಯಿ, ನಾನಿನ್ನು ಹೋಗಿ ಬರುತ್ತೇನೆ. ಕಲ್ಯಾಣವಾಗಲಮ್ಮ. ಇನ್ನು ಮೇಲೆ ಗುರು ಸೋಮಲಿಂಗೇಶ್ವರರ ಭಕ್ತಿ ಮಾಡಿರಿ.